ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅನೇಕರು 30ನೇ ತಾರೀಕಿನಂದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಅರ್ಜಿ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕವನ್ನಾಗಿ ನೀಡಿದರು. ಹೀಗಾಗಿ ಈಗಾಗಲೇ ಪದವಿಯನ್ನು ಓದುತ್ತಿರುವಂತಹ ಮತ್ತು ಪದವಿಯ ಫಲಿತಾಂಶ ಬರದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಕಾನೂನು ಪ್ರವೇಶದ ಅರ್ಜಿಗಳನ್ನು ಸಲ್ಲಿಸಲು ಕಷ್ಟವಾಗಿತ್ತು. ಹೀಗಾಗಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಈಗೊಂದು ಈ ವಿದ್ಯಾರ್ಥಿಗಳಿಗೆ ಖುಷಿ ಸಂಗತಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ನೀಡಿದೆ. ಅದು ಏನಪ್ಪ ಅಂತಂದ್ರೆ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ 2ನೇ ತಾರೀಕಿನಂದು 2/9/2024 ಹೊರಡಿಸಿರುವಂತಹ ಸುತ್ತೋಲೆಯ ಅನ್ವಯ 3 ವರ್ಷದ ಕಾನೂನು ಪದವಿಗಾಗಿ ಅರ್ಜಿ ಸಲ್ಲಿಸಬೇಕೆಂದಿರುವಂತಹ ವಿದ್ಯಾರ್ಥಿಗಳ ಒಂದು ಅರ್ಜಿಯನ್ನು ಪಡೆಯಲು 30/8/2024 17/9/2024 ಅರ್ಜಿಗಳನ್ನು ಸಲ್ಲಿಸುವಂತಹ ಅವಕಾಶವನ್ನು ನೀಡಿದೆ. ಹೀಗಾಗಿ ಇನ್ನೂ ಯಾವ ವಿದ್ಯಾರ್ಥಿಗಳ ಫಲಿತಾಂಶ ಬಂದಿರುವುದಿಲ್ಲವೋ ಅವರಿಗೆಲ್ಲರಿಗೂ ಕೂಡ ಇದೊಂದು ಸದಾವಕಾಶ. ಆದ್ದರಿಂದ ತಮ್ಮ ಫಲಿತಾಂಶ ಬಂದ ನಂತರ 17/9/2024 ಒಳಗಾಗಿ ತಾವು ತಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಕಾನೂನು ಕಾಲೇಜುಗಳಿಗೆ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಇದು ಕೇವಲ 3 ವರ್ಷದ ಕಾನೂನು ವಿದ್ಯಾಭ್ಯಾಸ ಮಾಡಬೇಕೆಂದಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ. 5 ವರ್ಷದ ಕೋರ್ಸ್ಗೆ ಯಾವುದೇ ರೀತಿಯಾದಂತಹ ದಿನಾಂಕದ ಬದಲಾವಣೆ ಇರುವುದಿಲ್ಲ. ಹೀಗಾಗಿ ಈ ಒಂದು ವಿಡಿಯೋವನ್ನು LLB ಪ್ರವೇಶವನ್ನು ಪಡೆಯಬೇಕೆಂದಿರುವಂತಹ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಣ. ಮತ್ತು ಇದೇ ರೀತಿಯಾಗಿ ಬೆಸ್ಟ್ ಲಾ ಕಾಲೇಜ್ಗಳ ಲಿಸ್ಟ್ಗಳನ್ನು ನಮ್ಮದು ಇದೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಲಾಗಿದೆ, ಅದನ್ನು ನೋಡೋಣ. ಮತ್ತು ಇತರೆ ಕಾನೂನಿನ ಮಾಹಿತಿಗಳಿಗಾಗಿ, ಕಾನೂನಿನ ನೋಟ್ಸ್ಗಳಿಗಾಗಿ ವಿಧಿ ಕನ್ನಡ ಚಾನಲನ್ನು ಶೇರ್ ಮಾಡೋಣ, ಲೈಕ್ ಮಾಡೋಣ, ಸಬ್ಸ್ಕ್ರೈಬ್ ಮಾಡೋಣ. ನಮಸ್ಕಾರಗಳು.